ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಂದು ಅಕ್ಕ ತಂಗಿಯರ ಕೊಳ ಅಂತ ಕರೀತಾರೆ. ಇದು ಬಂದು ರಾಜಗೋಪುರಕ್ಕೆ ಹೋಗುವ ದಾರಿಯಲ್ಲಿ ನಮಗೆ ಸಿಗುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಕಲ್ಯಾಣಿ ಬೆಟ್ಟದ ಮೇಲೆ ಇರುವಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದಿರಿ. ಈ ವಿಡಿಯೋದಲ್ಲಿ ಅಕ್ಕ ತಂಗಿಯರ ಕೊಳ, ರಾಜಗೋಪುರ ಮತ್ತು ಧನುಷ್ಕೋಟಿ ನೋಡೋಣ. ರಾಜಗೋಪುರ ಅಲ್ಲಿ ಸರಿಯಾಗಿರುತ್ತೆ, ನಾವು ಅಲ್ಲಿಗೆ ಹೋಗಬೇಕು. ಬನ್ನಿ ಈಗ ಹೋಗೋಣ ಮೇಲೆ. ಅದಕ್ಕೂ ಮುಂಚೆ ನಾವು ಅಕ್ಕ ತಂಗಿಯರ ಕೊಳದ ಪಕ್ಕದಲ್ಲಿ ಇಲ್ಲಿ ಬರಬೇಕಾದ್ರೆ ಒಂದು ಆಂಜನೇಯ ಸ್ವಾಮಿ ಕೆತ್ತನೆಯನ್ನು ಗಮನಿಸಿದ್ರಿ. ನೋಡ್ಬೋದು, ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದರೆ. ಅದು ಭೂಮಿಯಲ್ಲಿಂದ ಉದ್ಭವ ಆಗಿರುವ ರೀತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ನಾವು ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ರಾಯಗೋಪುರಕ್ಕೆ ಹೋಗುವ ದಾರಿ ಕಾಣಿಸುತ್ತೆ. ಇಲ್ಲೇ ನಮಗೆ ಸಂತರಾದ ರಾಮಾನುಜಾಚಾರ್ಯರ ಪ್ರತಿಮೆ ಹೊಂದಿದೆ, ಅದನ್ನ ನೋಡಿಕೊಂಡು ಹೋಗೋಣ. ಆ ಪ್ರತಿಮೆ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ರಾಯಗೋಪುರಕ್ಕೆ ಹೋಗುವ ಮೆಟ್ಲು ಸಿಗುತ್ತೆ. ಆ ಮೆಟ್ಲಲ್ಲಿ ಒಂದು ಸ್ವಲ್ಪ ಮುಂದೆ ಬಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಮಗೆ ಕಾಣಿಸುತ್ತೆ. ಇದೇ ನೋಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೋಟೆ ಪಕ್ಕದಲ್ಲಿದೆ, ನಿಮಗೆ ತೋರಿಸ್ತೀನಿ ಈಗ. ನೋಡಿ, ಇದೇ ಕೋಟೆ ಗೋಡೆ. ಕೋಟೆ ಗೋಡೆ ಎಲ್ಲ ಆಲ್ಮೋಸ್ಟ್ ಡ್ಯಾಮೇಜ್ ಆಗೋಗಿದೆ. ನೋಡ್ಬೋದು ನೀವು ಈ ಕಡೆ ಯಾವ ಥರ ಐತೆ ಅಂತ. ಬನ್ನಿ ಈಗ ರಾಯಗೋಪುರ ಹತ್ರ ಹೋಗೋಣ. ಅಲ್ಲಿ ಕಾಣಿಸ್ತೈತಲ್ವ, ಅದೇ ರಾಯಗೋಪುರ. ನಮ್ಮ ದಕ್ಷಿಣ ಭಾರತದಲ್ಲಿ ಅಪೂರ್ಣವಾಗಿರುವಂಥ 5 ರಾಜಗೋಪುರಗಳಿದ್ದಾವೆ. ಅದರಲ್ಲಿ ಇದು ಒಂದು. ಈ ಗೋಪುರವನ್ನು ಒಳಗಡೆ ಇರುವಂಥ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪ್ರವೇಶ ದ್ವಾರವನ್ನಾಗಿ ಮಾಡಲು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿದರೆಂದು ಕೆಲವು ಇತಿಹಾಸಕಾರರು ಹೇಳ್ತಾರೆ. ಆದರೆ ಇನ್ನು ಕೆಲವು ಇತಿಹಾಸಕಾರರು ವಿಜಯನಗರದ ಕಾಲದಲ್ಲಿ ನಿರ್ಮಾಣವಾದ ಸ್ಮಾರಕ ಅಂತ ಹೇಳ್ತಾರೆ. ಇದೊಂದು ಧಾರ್ಮಿಕ, ಸಾಂಪ್ರದಾಯಿಕ ಮತ್ತು ಪ್ರವಾಸದ ಸ್ಮಾರಕವಾಗಿದೆ. ಈ ಸ್ಮಾರಕವನ್ನು ಫಿಲಮ್ ತೆಗೆಯೋಕೆ ಮತ್ತು ಶಾರ್ಟ್ ಫಿಲಮ್ ತೆಗೆಯೋಕೆ ಇಲ್ಲ ಪ್ರೀ ವೆಡ್ಡಿಂಗ್ಗೆ ಜಾಸ್ತಿ ಯೂಸ್ ಮಾಡ್ಕೊತಿದ್ದಾರೆ. ಈ ಸ್ಮಾರಕವನ್ನು ನೋಡಿ, ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಐತೆ. ಮತ್ತು ಗೋಪುರದ ಮಧ್ಯಭಾಗದಲ್ಲೊಂದು ಪ್ರೀ ವೆಡ್ಡಿಂಗ್ ಶೂಟು ನಡೀತಾ ಐತೆ, ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಅಲ್ಲಿ ಸರಿಯಾಗಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಐತೆ. ಅಪೂರ್ಣವಾಗಿರುವಂಥ ಬೃಹತ್ ಗಾತ್ರದ ಸ್ಮಾರಕದ ಮೇಲೆ ಕೆತ್ತನೆಗಳು ನೋಡಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ರಾಯಗೋಪುರದ ಸೈಡ್ ವ್ಯೂ ನಮಗೆ ಈ ಥರ ಕಾಣಿಸುತ್ತೆ. ಇದಿಷ್ಟು ನೋಡಿಕೊಂಡು ನಾವು ಆಮೇಲೆ ಧನುಷ್ಕೋಟಿ ನೋಡೋಕೆ ಹೋದ್ರಿ. ಧನುಷ್ಕೋಟಿಗೆ ಹೋಗೋ ರೋಡಲ್ಲಿ ನಮಗೆ ಈ ಥರ ಒಂದು ಆರ್ಚ್ ಕಾಣಿಸುತ್ತೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ಆರ್ಚು. ನೋಡೋಕ್ಕೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ.
ನಾವು ವೆಹಿಕಲಲ್ಲಿ ಬಂದರೆ ಇಲ್ಲಿ ತನಕ ವೆಹಿಕಲಲ್ಲಿ ಬರ್ಬೋದು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡ್ಬೋದು ಪ್ಲೇಸು ಯಾವ ಥರ ಐತೆ ಅಂತ. ಇಲ್ಲಿ ನಮಗೆ ಮೆಟ್ಲು ಕಾಣಿಸ್ತೈತಲ್ವ, ಆ ಮೆಟ್ಲಲ್ಲಿ ನಾವು ಹೋಗ್ಬೇಕಾಗುತ್ತೆ. ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಮಗೆ ಈ ಥರ ಒಂದು ಆರ್ಚ್ ಸಿಗುತ್ತೆ. ನೋಡ್ಬೋದು ನೀವು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೆಟ್ಲಿಗೆ 2 ಸೈಡು ಈ ಥರ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಡಿಸೈನು. ಸೇಮು ಒಣಗಿರುವ ಮರಗಳಿದ್ದಂಗೆ ಇದ್ದಾವೆ ಈ ಡಿಸೈನ್ ಎಲ್ಲ. ನಾವು ಆಲ್ಮೋಸ್ಟ್ ಮೇಲೆ ಬಂದಿದ್ರಿ. ಇನ್ನು ಇಲ್ಲಿಂದ ಒಂದು 100 ಮೀಟರ್ ದೂರ ಹೋದರೆ ನಮಗೆ ಧನುಷ್ಕೋಟಿ ಸಿಗುತ್ತೆ. ಅದಕ್ಕೂ ಮುಂಚೆನೇ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಬನ್ನಿ ಈಗ ಆ ವ್ಯೂ ಪಾಯಿಂಟು ನೋಡೋಣ. ಆ ವ್ಯೂ ಪಾಯಿಂಟ್ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಕೂತ್ಕೊಳ್ಳೋಕೆ ನಮಗೆ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ಸೀತಾಮಾತೆಗೆ ಬಾಯಾರಿಕೆಯಾದಾಗ ಶ್ರೀರಾಮಚಂದ್ರನು ಬಾಣ ಬಿಟ್ಟು ನೀರು ತರಿಸಿದಂಥ ಜಾಗ ಈ ಪ್ಲೇಸ್ ಆಗಿದೆ. ಇಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳು ಓಡಾಡುವಂಥ ಪ್ಲೇಸ್ ಆಗಿರೋದ್ರಿಂದ, ಮತ್ತೆ ನಾವು ಇಳಿಜಾರಾಗಿ ಇಳಿಯೋದ್ರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿಂದ ವ್ಯೂ ನೋಡೋಕೆ ನಮಗೆ ಈ ಥರ ಕಾಣಿಸುತ್ತೆ. ಇದೊಂದು ಧಾರ್ಮಿಕ ಪ್ಲೇಸ್ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಇಲ್ಲೊಂದು ಕಟ್ಟಡ ಕಟ್ಟಿದ್ದಾರೆ. ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಮತ್ತೆ ಇಲ್ಲೊಂದು ಶ್ರೀರಾಮಚಂದ್ರನ ದೇವಸ್ಥಾನವೂ ಸಹ ಇರುತ್ತೆ. ಇದೇ ನೋಡಿ ಶ್ರೀರಾಮಚಂದ್ರನು ಸೀತಾಮಾತೆಯ ಬಾಯಾರಿಕೆ ನೀಗಿಸಲು ಬಾಣ ಬಿಟ್ಟಂತ ಸ್ಥಳ. ಇಲ್ಲಿ ವರ್ಷ ಪೂರ್ತಿ ನೀರು ಇದೇ ಥರ ಇರುತ್ತಂತೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟಲ್ಲಿ ತಿಳಿಸಿ.
ನಾವು ಧನುಷ್ಕೋಟಿ ನೋಡಿಕೊಂಡು ಹಂಗೆ ಸ್ವಲ್ಪ ಹಿಂದೆ ಬಂದು ಇಲ್ಲಿ ನಾವು ಮ್ಯಾಗಿ ಮಾಡ್ಕೊಂತ ಇದ್ರಿ. ಯಾಕೆಂದ್ರೆ ಬೆಳಗ್ಗೆ ಟಿಫನ್ ಏನು ತಿಂದಿರಾ ಬಂದಿದ್ರೆ ಸುಸ್ತಾಗ್ತಾ ಇತ್ತು. ನಮ್ಮ ಹತ್ರ ಸಣ್ಣ ಸಣ್ಣವು 4 ಮ್ಯಾಗಿ ಪ್ಯಾಕೆಟ್ಗಳಿದ್ವು, ಹಂಗಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.